So hey guys, welcome back to another vlog of my YouTube channel. ಇವತ್ತು ನಾನು ನನ್ನ ಕಾರ್ನ ಸರ್ವಿಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಕಾರ್ ಬಂದು ಟಾಟಾ ನೆಕ್ಸಾನ್. ಸೊ ಇವತ್ತು ಥರ್ಡ್ ಸರ್ವಿಸ್ ಇದೆ. ಸೊ ಹಾಗಾಗಿ ಥರ್ಡ್ ಸರ್ವಿಸ್ ಮಾಡಿಸಿ ಇಲ್ಲೇ ಗುಬ್ಬಿ ರೋಡಲ್ಲಿ ಇರುವಂಥ ಒಂದು ಟಾಟಾ ಸರ್ವಿಸ್ ಸೆಂಟರ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನಂದೇನು ಪ್ರಾಬ್ಲಮ್ ಏನಿಲ್ಲ, ತುಂಬ ಸಕ್ಕತ್ತಾಗಿ ಸರ್ವಿಸ್ ಮಾಡಿಸ್ತಾರೆ. ಒಳ್ಳೆ ಕಂಡೀಷನಲ್ಲಿ ಕೂಡ ಇದೆ ನನ್ನ ಕಾರು. ಜಾಸ್ತಿ ಏನು ಓಡಾಡ್ಸಲ್ವಲ್ಲ, ಹಾಗಾಗಿ ಬನ್ನಿ ನೋಡೋಣ ಅಲ್ಲಿ ಶೋರೂಮ್ ಹತ್ರ. ಆಫ್ ರೋಡ್ ಬೀಸ್ಟ್ ನೆಕ್ಸಾನ್ ನೋಡಿ, ಎಂತ ಆಫ್ ರೋಡ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಏನು ತೊಂದರೆ ಆಗಲ್ಲ. ಸೊ ಆಕ್ಚುಲಿ ಸರ್ವಿಸಿಗೆ ಬಿಡಬೇಕು ಅಂತಂದ್ರೆ ಮುಂಚೆನೇ ಬುಕ್ ಮಾಡಿರಬೇಕು ಸ್ಲಾಟ್. ಸೊ ಇವತ್ತು ಬಿಡಬೇಕು ಅಂತಂದ್ರೆ ನೆನ್ನೆನೇ ಬುಕ್ ಮಾಡಿರ್ಬೇಕು, ನಾಳೆ ಬಿಡಬೇಕು ಅಂತಂದ್ರೆ ಇವತ್ತೇ ಬುಕ್ ಮಾಡಿರ್ಬೇಕು. ಆ ತರ ವರ್ಕ್ ಆಗುತ್ತದು. ಏನೋ ನನಗೆ ಅದೃಷ್ಟಕ್ಕೋ ನನ್ನ ಲಕ್ಕಗೋ ಏನೋ ಇವತ್ತೇ ಕಾಲ್ ಮಾಡಿದೆ, ಇವತ್ತೇ ಸ್ಲಾಟ್ ಖಾಲಿ ಇದೆ ಅಂತ ಹೇಳಿದ್ರು. ಸೊ 11 ಗಂಟೆ ಒಳಗೆ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಟೈಮ್ ಇನ್ನೇನು ಅರ್ಧ ಗಂಟೆ ಇದೆಯಲ್ಲ, ಹೋಗ್ತಾ ಇದ್ದೀನಿ. ಸೊ ಈಗ ನಾವು ಗುಬ್ಬಿ ಗೇಟ್ಸ್ ಸಿಗ್ನಲ್ ಅಲ್ಲಿ ಇದ್ದೀವಿ. ಏನು ಲೆಸ್ ದ್ಯಾನ್ 1 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಇವಾಗ ನಾವು ತುಮಕೂರಲ್ಲಿ ಗುಬ್ಬಿ ರೋಡಲ್ಲಿರೋ ಟಾಟಾ ಮೋಟರ್ಸ್ಗೆ ಬಂದ್ವಿ. ಸೊ ವಾಚ್ಮನ್ ಬರ್ತಾರೆ, ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಕೇಳ್ತಾರೆ. ಆಗಿದೆ ಅಂತ ಹೇಳ್ತೀನಿ. ಸೊ ವಾಚ್ಮನ್ ಹೋಗಿ ರಿಜಿಸ್ಟರ್ನ ತಂದು ನೋಟ್ ಡೌನ್ ಮಾಡ್ಕೊಳ್ತಾರೆ. ಯಾವ ಕಾರ್ ಎಷ್ಟು ಗಂಟೆಗೆ ಒಳಗೆ ಬಂತು, ಯಾವ ಕಾರ್ ಎಷ್ಟು ಗಂಟೆಗೆ ಹೊರಗೆ ಬಂತು ಅಂತ ಹೇಳಿ. ಆಮೇಲೆ ಒಳಗೆ ಹೋಗೋಕ್ಕೆ ಗೇಟ್ ಓಪನ್ ಮಾಡ್ತಾರೆ. ಸೊ ಇವತ್ತೇನು ನಮ್ಮ ಟಾಟಾ ಮೋಟರ್ಸಲ್ಲಿ ಜಾಸ್ತಿ ಕಾರ್ಸ್ ಏನೂ ಇರಲಿಲ್ಲ ಸರ್ವಿಸ್ಗೆ. ಕೆಲವು ಸಲ ಇಲ್ಲಿ ಜಾಗನೇ ಸಾಕಾಗಲ್ಲ, ಇಲ್ಲೆಲ್ಲ ಕಾರ್ ತುಂಬಿಟ್ಟಿರುತ್ತೆ. ಸೊ ಹಾಗಾಗಿ ಆಚೆ ಕೂಡ ನಿಲ್ಸಿರ್ತಾರೆ ಕೆಲವೊಂದು ಸಲ ಸರ್ವಿಸ್ಗೆ ಅಂತ ಹೇಳಿ. ಸೊ ಇಲ್ಲಿಂದ ಅವರೇ ಬಂದು ಕಾರ್ ತಗೊಂಡು ಪಾರ್ಕ್ ಮಾಡ್ಕೊಳ್ತಾರೆ. ಸೊ ನಮಗೆ ಅಂತಾನೆ ಒಬ್ರು ಎಕ್ಸಿಕ್ಯೂಟಿವ್ ಬಂದು ಅಸಿಸ್ಟ್ ಮಾಡ್ತಾರೆ. ಇಂದಿನ ವಿಡಿಯೋದಲ್ಲಿ ನಮ್ಮ ಕಾರ್ ಫಸ್ಟ್ ಸರ್ವಿಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಥರ್ಡ್ ಫೇಸ್ ಸರ್ವಿಸ್ ಅಂದರೆ 1 ಇಯರ್ ಕಂಪ್ಲೀಟ್ ಆಗಿರುತ್ತೆ. ನಾರ್ಮಲ್ ಆಗಿ ವಿಸ್ಕಾಸಿಟಿ ಇರುತ್ತಲ್ಲ, ಕಡಿಮೆ ಆಗುತ್ತೆ. 1 ಇಯರ್ ಅಥವಾ 10 ಕಿಲೋಮೀಟರ್ ಎಕ್ಸ್ಟ್ರಾ ರೀಪ್ಲೇಸ್ಮೆಂಟ್ ಅವಶ್ಯಕತೆ. ಈಗ ಹೊಸದಾಗಿ ಆಗ್ತದೆ, ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ನಾವು? ನಿಮ್ಗೆ ನಾರ್ಮಲ್ ಆಗಿ 1 ಇಯರ್ ಅಥವಾ 15,000 ಕಿಲೋಮೀಟರ್. 15,000. ಈಗ ಒಂದು ಎಸ್ಟಿಮೇಷನ್ ಕಾಸ್ಟ್ ಅಂತ ಕೊಡ್ತಾರಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಎಷ್ಟಾಗಿದೆ ಅಂತ. ಯೂಸಲಿ ಟಾಟಾ ಸರ್ವಿಸ್ ಕಾಸ್ಟ್ ಜಾಸ್ತಿ ಇದೆ ಕಂಪೇರ್ ಟು ಅದರ್ ಕಂಪನೀಸ್. ಸೊ ಕಾರ್ನ ಸರ್ವಿಸಿಗೆ ಬಿಟ್ಟಾಗಿದೆ. ಇವಾಗ ಟೈಮ್ ಒಂದು 11 ಗಂಟೆ ಆಗಿದೆ. 3 o'clockಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. 3 o'clockಗೆ ಮತ್ತೆ ಬರಬೇಕು ಇಸ್ಕೊಂಡು ಹೋಗೋಕ್ಕೆ. ಸೊ ಎಸ್ಟಿಮೇಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. AMC ಪ್ಯಾಕೇಜ್ ಅಂತ ಹೇಳಿ 4,500 ಆಗುತ್ತೆ ಅಂತ ಹೇಳಿದ್ದಾರೆ. ಕೇಸ್ ಅದಕ್ಕಿಂತ ಕಡಿಮೆ ಆಯಿತು ನಾರ್ಮಲ್ ಪ್ಯಾಕೇಜಲ್ಲಿ ಅಂತಂದರೆ ಯಾವ್ದು ಕಡಿಮೆ ಆಗುತ್ತೋ ಅದನ್ನು ಪೇಮೆಂಟ್ ಅಂತ ಹೇಳಿದ್ದಾರೆ. ಸೊ ನನ್ನ ಜೊತೆ ನನ್ನ ತಮ್ಮ ರೋಹಿತ್ ಇದ್ದಾನೆ. ಹಾಯ್. ಸೊ ಇವಾಗ ಇಲ್ಲಿಂದ ನಮ್ಮ ಮನೆವರೆಗೂ ಆಟೋದಲ್ಲ ಏನಾದ್ರೂ ಹೋಗಬೇಕು. ಏನಾದರೂ ಕಾರ್ ರಿವ್ಯೂಸ್ ಏನಾದರೂ ಮಾಡಬೇಕು ಅಂತ ಇದೆಯಾ? ಟಾಟಾ ಕರು ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಸ್ಪೆಸಿಫಿಕೇಶನ್ಸ್ ಎಲ್ಲ ಗೊತ್ತು. ಟಾಟಾ ಶೋರೂಮ್ ಹತ್ರ ಬಂದಿಲ್ವಾ, ಇವಿ ಮತ್ತೆ ಡೀಸೆಲ್ ಎರಡು ನಿಂತಿದ್ದಾರೆ ಅಲ್ಲೇ ಆಚೆ. ಒಂದು ನಾಡೋ ಗ್ರೇ ಇದೆ ಅಲ್ವಾ, ಅದು ಇವಿ. ಮತ್ತೆ ಒಂದು ರೆಡ್ ಇದೆ ಅಲ್ವಾ, ಅದು ಡೀಸೆಲ್. ಎರಡು ಮಾಡ್ಬೋದು. ಒಳ್ಳೆ ಸ್ಪೆಸಿಫಿಕೇಶನ್ಸ್ ಎಲ್ಲ ನೀಟಾಗಿ ತಿಳ್ಕೊಂಡು ಬಂದು ಮೇ ಬಿ ಇನ್ ಕೇಸ್ ಆದರೆ ನೆಕ್ಸ್ಟ್ ಬ್ಲಾಗ್ ಅದೇ ಬರಬಹುದು. ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಅವನು ಒಂದು ಅಪ್ಲೋಡ್ ಮಾಡ್ತಾನೆ ಅತಿ ಶೀಘ್ರದಲ್ಲಿ. ಏನು ರೋಹಿತ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಏನು ಸಬ್ಸ್ಕ್ರೈಬ್? ನಾನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ, ಬಟ್ ಯಾರ್ಯಾರು ಸ್ಟಿಲ್ ನೋಡ್ತಾ ಇದ್ದೀರಿ ರೋಹಿತ್ ರಾಜ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಂಜೆ ಆಗಿದೆ, ಶೋರೂಮಿಂದ ಫೋನ್ ಮಾಡಿದರು. ಈಗ ಆಟೋ ಬುಕ್ ಮಾಡಿದ್ದೀವಿ, ಆಟೋದಲ್ಲಿ ಹೋಗೋಣ ಅಂತ ಹೇಳಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗುರು. ಆ ಮಳೆ, ಆ ಸನ್ಲೈಟು, ಆ ಸನ್ಶೈನು, ಅಬ್ಬಾ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಜೊತೆಲಿ ನನ್ನ ತಮ್ಮ ಆಟೋದಲ್ಲಿ ಎಂಜಾಯ್ ಮಾಡಿಕೊಂಡು ನಾವು ಶೋರೂಮ್ ಕಡೆಗೆ ಹೋಗ್ತಿದ್ದೀವಿ. Swipe left, someone said something stupid. Swipe right, now I'm watching what you did. Power down, now I'm at a disadvantage. But I think that it's worth it. I put my headphones on, I play my favorite song. I go to sleep and try again.
ಸೊ ಈಗ ನಾನು ನನ್ನ ತಮ್ಮ ಬಂದು ಕಸ್ಟಮರ್ ಲಾಂಜಲ್ಲಿ ಕೂತಿದ್ದೀವಿ. ಸೊ ಗ್ರೀನ್ ಟೀ ಕೊಟ್ಟರು, ಅದ್ಭುತವಾಗಿತ್ತು. ನಾನು ನನ್ನ ತಮ್ಮ ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ. ಇಲ್ಲಿ ಬಂದಾಗೆಲ್ಲ ಕಾಫಿ ಮಿಸ್ ಇಲ್ದಂಗೆ ಕುಡ್ಕೊಂಡೆ ನಾನು ಹೋಗೋದು. ಸೊ ಬಿಲ್ ಪೇಮೆಂಟ್ ಎಲ್ಲ ಆಗಿದೆ, ಕಾರ್ ಕೂಡ ರೆಡಿ ಇದೆ. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ, ನೋಡೋಕ್ಕೂ ಅಷ್ಟೇ ಸಖತ್ತಾಗಿ ಕಾಣ್ತಾ ಇದೆ. ಸೊ ಈಗ ಬಿಲ್ಲಿಂಗ್ ಎಲ್ಲ ಆಗಿದೆ, ಗೇಟ್ ಪಾಸ್ ಕೂಡ ಕೊಟ್ಟಿದ್ದಾರೆ, ರೆಡಿ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಲ್ಲಿಂಗ್ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ. AMC ಪ್ಯಾಕೇಜಸ್ 4690 ಆಗಿದೆ. ನೀವೇನಾದರೂ ನಮ್ಮ ಪ್ರೀವಿಯಸ್ ವೀಡಿಯೋ ನೋಡಿದರೆ ನಿಮಗೆಲ್ಲ ಇವ್ರಿಗೆ ಗೊತ್ತೇ ಇದೆ. ಮಿಸ್ಟರ್ ನಾಗರಾಜ್, ಸರ್ವಿಸ್ ಮ್ಯಾನೇಜರ್ ಆಫ್ ಟಾಟಾ ಮೋಟರ್ಸ್ ಇನ್ ತುಮಕೂರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಕಸ್ಟಮರ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಜೆಷನ್ ಕೊಟ್ಟು ಸಜೆಷನ್ಸ್ ತಗೊಂಡು ಅದನ್ನು ರೆಕ್ಟಿಫೈ ಮಾಡ್ತಾರೆ. ಸೊ ಓವರಾಲ್ ಆಗಿ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನನಗಂತೂ ಟಾಟಾ ಮೋಟರ್ಸ್ ಈಸ್ 100% ನೆಕ್ಸ್ಟ್ ಲೆವೆಲ್. ಇನ್ನೂ ಇಂಪ್ರೂವ್ ಮಾಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ಹೇಳ್ತಾ, ಆಲ್ಸೋ ಥ್ಯಾಂಕ್ ಯು ಫಾರ್ ಮಕ್ಸೂದ್, ಸರ್ವಿಸ್ ಎಕ್ಸಿಕ್ಯೂಟಿವ್, ಟಾಟಾ ಮೋಟರ್ಸ್ ತುಮಕೂರು. ನಾನು ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಬಾಯ್ ಬಾಯ್, ಲವ್ ಯು ಆಲ್. When we got stakes for real, we looking out for the opposition. We don't do this for mass appeal. Don't make me blast it still. ಸರ್ ಮಂದಲ ಫೈನಲಿ ನಮ್ಮ ನೆಕ್ಸಾನ್ ಥರ್ಡ್ ಸರ್ವಿಸ್ ಆಗಿದೆ. ಏನೆಲ್ಲ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ 2 ಸರ್ವಿಸ್ ನಾನು ಮಾಡಿಸಿದ್ದೆ, ಫಸ್ಟ್ 2 ಸರ್ವಿಸ್ ಅಂಡ್ ಸೆಕೆಂಡ್ ಫ್ರೀ ಸರ್ವಿಸ್. ಥರ್ಡ್ ಪೈಡ್ ಸರ್ವಿಸ್ ಲಿಖಿತ್ ಮಾಡಿಸಿದ್ದಾನೆ. ನನ್ನ ಬ್ಲಾಗ್ ಅಲ್ಲಿ ನೀವು ನೆಕ್ಸಾನ್ ಫಸ್ಟ್ ಸರ್ವಿಸ್ ಹಾಗೆ ಸೆಕೆಂಡ್ ಸರ್ವಿಸ್ ನೀವು ನೋಡ್ಬೋದು ನನ್ನ ಚಾನೆಲ್ ಅಲ್ಲಿ. ಈ ಥರ್ಡ್ ಸರ್ವಿಸ್ ಬ್ಲಾಗ್ ಲಿಖಿತ್ ಚಾನೆಲ್ ನೋಡ್ತಾ ಇದ್ದಾರೆ.